ಬಿಗಿ ಬೌಲಿಂಗ್ ದಾಳಿ, ಸಂಘಟಿತ ಬ್ಯಾಟಿಂಗ್ ನೆರವಿನಿಂದ ರಾಜಸ್ಥಾನ್ ರಾಯಲ್ಸ್ ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ನಿರ್ಣಾಯಕ ಪಂದ್ಯದಲ್ಲಿ 30 ರನ್ಗಳ ಭರ್ಜರಿ ಗೆಲುವು ಸಾಧಿಸಿದೆ. ಈ ಮೂಲಕ 19ನೇ ಆವೃತ್ತಿಯ ಪ್ಲೇ ಆಫ್ಗೆ ರಾಯಲ್ ಎಂಟ್ರಿಯನ್ನ ಕೊಟ್ಟಿದೆ. ಇನ್ನು ರಾಜಸ್ಥಾನ ಸೋತ್ರೆ ಪ್ಲೇ ಆಫ್ ಪ್ರವೇಶಿಸಬಹುದು ಎನ್ನುವಂತ ತವಕದಲ್ಲಿದ್ದ ಪಂಜಾಬ್ ಕಿಂಗ್ಸ್ ಹಾಗೂ ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳು ಗಂಟು ಮೂಟೆ ಕಟ್ಟಿವೆ. ಇನ್ನು ಗೆಲ್ಲುವ ಅವಕಾಶ ಕೈಚೆಲ್ಲಿದ ಮುಂಬೈ ಇಂಡಿಯನ್ಸ್ ಹೀನಾಯ ಸೋಲಿನೊಂದಿಗೆ 19ನೇ ಆವೃತ್ತಿಯ ಐಪಿಎಲ್ನ ಅಭಿಯಾನವನ್ನ ಮುಗಿಸಿದೆ. 14ನೇ ಲೀಗ್ ಪಂದ್ಯಗಳಲ್ಲಿ ಕೇವಲ 4 ಪಂದ್ಯಗಳನ್ನಷ್ಟೇ ಗೆದ್ದು ಅಂಕಪಟ್ಟಿಯಲ್ಲಿ 9ನೇ ಸ್ಥಾನ ಪಡೆಯುವ ಮೂಲಕ ಹೀನಾಯ ಪ್ರದರ್ಶನಕ್ಕೆ ಸಾಕ್ಷಿಯಾಗಿದೆ. ಆರಂಭದಲ್ಲಿ ಅಲ್ಪ ಮೊತ್ತಕ್ಕೆ ಪ್ರಮುಖ ವಿಕೆಟ್ಗಳನ್ನು ಕಳೆದುಕೊಂಡಿದ್ದ ಮುಂಬೈ ತಂಡ ಮತ್ತೆ ಪುಟಿದೆದ್ದಿತ್ತು. ಮಧ್ಯಮ ಕ್ರಮಾಂಕದಲ್ಲಿ ಸೂರ್ಯಕುಮಾರ್ ಯಾದವ್, ವಿಲ್ ಜಾಕ್ಸ್ ಹಾಗೂ ಹಾರ್ದಿಕ್ ಪಾಂಡ್ಯ ಅವರ ಸ್ಫೋಟಕ ಇನ್ನಿಂಗ್ಸ್ ಮತ್ತೆ ತಂಡವನ್ನ ಗೆಲುವಿನ ಹಾದಿಯತ್ತ ಕರೆದುಕೊಂಡು ಹೋಗಿತ್ತು. ಆದರೆ ಜಾಕ್ಸ್ ಮತ್ತು ಪಾಂಡ್ಯ ಸ್ಫೋಟಕ ಪ್ರದರ್ಶನ ನೀಡಿ ಔಟ್ ಆಗ್ತಾ ಇದ್ದಂತೆ ರನ್ ವೇಗವು ಕಡಿತಗೊಂಡಿತು. ಇನ್ನು ಭರವಸೆಯನ್ನಿಟ್ಟಿದ್ದಂಥ ಸೂರ್ಯಕುಮಾರ್ ಯಾದವ್ ಅನಗತ್ಯ ಶಾಟ್ಗೆ ಪ್ರಯತ್ನಿಸಿ 158 ರನ್ಗಳಿದ್ದಾಗ ಔಟ್ ಆದ್ರು. ಇದರೊಂದಿಗೆ ಮುಂಬೈ ತಂಡದ ಗೆಲುವಿನ ಕನಸು ಕಮರಿ ಹೋಯಿತು.